ರಾಮ್ ಮೆಡಿಸಾಫ್ಟ್ ವಿಡಿಯೋಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ಹೊಸ ಲ್ಯಾಬ್ ಐಟಮ್ ಹೇಗೆ ಹಾಕೋದು ಅಂತ ತೋರಿಸ್ತೇನೆ. ಅದ್ರ ಜೊತೆಗೆ ಅದರದ್ದು ಹೊಸ ಲ್ಯಾಬ್ ಐಟಮಿನ ರೇಟ್ಗಳನ್ನು ಹೇಗೆ ಸೆಟ್ ಮಾಡೋದು, ಬಿಲ್ ಮಾಸ್ಟ್ರಿಗೆ ಹೇಗೆ ರೇಟ್ನ ಅಪ್ಡೇಟ್ ಮಾಡೋದು, ನಾರ್ಮಲ್ ವ್ಯಾಲ್ಯೂ ಹೇಗೆ ಹಾಕೋದು, ಯೂನಿಟ್ ಆಫ್ ಮೆಜರ್ಮೆಂಟ್ ಹೇಗೆ ಸೆಟ್ ಮಾಡೋದು, ಈ ನಾರ್ಮಲ್ ವ್ಯಾಲ್ಯೂ ಒಂದು ಲೈನ್ಗಿಂತ ಜಾಸ್ತಿ ಇದ್ದರೆ ಅದನ್ನ ರಿಪೋರ್ಟಲ್ಲಿ ಹೇಗೆ ಸೆಟ್ ಮಾಡೋದು, ಇಷ್ಟೆಲ್ಲ ತಿಳಿಸ್ತೇನೆ. ಅದಕ್ಕೆ ಏನು ಮಾಡಬೇಕಂದ್ರೆ ರಾಮ್ ಮೆಡಿಸಾಫ್ಟ್ನ ಈ ಥರ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪಾಸ್ವರ್ಡ್ ಹಾಕಿ ರಿಪೋರ್ಟಿಂಗ್ ಸೆಕ್ಷನಿಗೆ ಹೋಗಿ ಈ ಥರ ಇದೆ, ಇಲ್ಲಿದೆ. ಇಲ್ಲಾಂದರೆ ಮೆನುನಲ್ಲಿ ಈ ಕಡೆ ಇದೆ ನೋಡ್ಕೊಳ್ಳಿ. ಇಲ್ಲಿಗೆ ಹೋಗ್ತೀನಿ, ರಿಪೋರ್ಟಿಂಗ್ ಸೆಕ್ಷನಿಗೆ ಹೋಗ್ತೀನಿ, ಬೇಸಿಕ್ ಡೇಟಾಕ್ಕೆ ಹೋಗ್ತೀನಿ. ಬೇಸಿಕ್ ಡೇಟಾಕ್ಕೆ ಹೋದ್ಮೇಲೆ ನಿಮ್ಗೆ ಯಾವ ಟೆಸ್ಟ್ ಹಾಕಬೇಕು ಅಂಥೇಳಿ, ಅದು ರಿಪೋರ್ಟಲ್ಲಿ ಎಲ್ಲಿ ಬರಬೇಕು ಅಂಥೇಳಿ ಫಸ್ಟು ಡಿಸೈಡ್ ಮಾಡಬೇಕಾಗತ್ತೆ. ಈಗ ಹೊಸ ಐಟಮು ಆ್ಯಡ್ ಮಾಡಬೇಕು ಅಂತಿದ್ದೀರಲ್ಲ, ಅದು ಸೀರಮ್ ಐರನ್ ಅಂತ ಇಟ್ಕೊಳ್ಳಿ. ಅದು ಎಲ್ಲಿ ಬರಬೇಕು ಅಂಥೇಳಿ ಫಸ್ಟು ಡಿಸೈಡ್ ಮಾಡಬೇಕಾಗತ್ತೆ ನೀವು. ಅದು ಎಲ್ಲಿ ಬರಬೇಕು ಅಂತ ಅಂದರೆ ಹೇಗಂದರೆ ಅದು ರಿಪೋರ್ಟಲ್ಲಿ ಯಾವ ಜಾಗದಲ್ಲಿ ಬರಬೇಕು ಅಂತ ನೀವು ಫಸ್ಟೇ ಡಿಸೈಡ್ ಮಾಡಬೇಕು. ನಿಮಗೆ ಸೀರಮ್ ಐರನ್ನು ಈ ಕ್ಲಾಟಿಂಗ್ ಟೈಮ್ ಆದಮೇಲೆ ಬರಬೇಕು ರಿಪೋರ್ಟಲ್ಲಿ. ರಿಪೋರ್ಟಲ್ಲಿ ಏನೇನೋ ಟೆಸ್ಟ್ಗಳಿರುತ್ತೆ ಅಂತ ತಿಳ್ಕೊಳ್ಳಿ. ಫಾಸ್ಟಿಂಗ್ ಬ್ಲಡ್ ಶುಗರು, ಬ್ಲೀಡಿಂಗ್ ಟೈಮು, ಕಂಪ್ಲೀಟ್ ಬ್ಲಡ್ ಕೌಂಟು ಎಲ್ಲ ಇರುತ್ತೆ ಅಂತ ಇಟ್ಕೊಳ್ಳಿ. ನಿಮಗೆ ಆ ಸೀರಮ್ ಐರನ್ ಅನ್ನೋದು ಈ ಕ್ಲಾಟಿಂಗ್ ಟೈಮ್ ಆದಮೇಲೆ ಬರಬೇಕು, ಫಾಸ್ಟಿಂಗ್ ಬ್ಲಡ್ ಶುಗರ್ಗಿಂತ ಮೊದಲು ಬರಬೇಕು. ಈಗ ಆ ಐಟಮು ಎಲ್ಲಿ ಬರಬೇಕು ಅಂತ ಡಿಸೈಡ್ ಆಯಿತು. ಫಸ್ಟಿಂದ ಒಂದು ಐಟಮ್ ಹಾಕಬೇಕು ಅಂದರೆ ಫುಲ್ಲು ನೀವು ಸೆಟಪ್ ಮಾಡಬೇಕಾಗತ್ತೆ. ಮೆಥಡು, ಗ್ರೂಪು, ಬೇಸಿಕ್ ಕಾಸ್ಟು, ಯೂನಿಟು, ಎಕ್ಸೆಟ್ರಾ ಎಲ್ಲ ಸೆಟಪ್ ಮಾಡಬೇಕಾಗತ್ತೆ. ಅದ್ರ ಬದಲು ಇರೋ ಒಂದು ಐಟಮ್ನ ಕಾಪಿ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ನಾವು ಸೀರಮ್ ಐರನ್ ತೊಗೊಂಡಿರೋದ್ರಿಂದ ಅದು ಕ್ಲಾಟಿಂಗ್ ಟೈಮ್ ಆದಮೇಲೆ ಬರಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ ಈಗ ಸದ್ಯಕ್ಕೆ. ಸೊ ಏನು ಮಾಡಬೇಕು, ಈಗ ಬಯೋಕೆಮಿಸ್ಟ್ರಿ ಮತ್ತು ಹೆಮಟಾಲಜಿ ಮಧ್ಯದಲ್ಲಿ ಲಾಸ್ಟಿಗೆ ಬರಬೇಕು. ಅಂದರೆ ನನಗೆ ಹೆಮಟಾಲಜಿನಲ್ಲೇ ಬರಬೇಕು ಸೀರಮ್ ಐರನ್ನು. ಅದಕ್ಕಾಗಿ ಏನು ಮಾಡ್ತೀನಿ, ಈ ಕ್ಲಾಟಿಂಗ್ ಟೈಮ್ನ ಕಾಪಿ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನ ಚೇಂಜ್ ಮಾಡ್ಕೋತೀನಿ. ಅಂಥ ಜಾಗಕ್ಕೆ ಹೋಗ್ಬಿಟ್ಟು ಇಲ್ಲಿ ಕಾಪಿ ಅಂತ ಕೊಡಿ. ಮೇಲೆ ಒಂದು ಕಾಪಿ ಅಂತ ಒಂದು ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಹೊಸದು ಐಟಮು ಇಲ್ಲಿ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದ ಕೂಡಲೇ ಅದೇ ಒಂದು ಟೆಸ್ಟ್ ಐ ಡಿನ ಹಾಕ್ಕೊಂಡಿರುತ್ತೆ. ಆ ಟೆಸ್ಟ್ ಐ ಡಿ ನೋಡಿಕೊಂಡು ಅದು ಅದೇ ಸ್ವಂತ ಟೆಸ್ಟ್ ಐ ಡಿ ಹಾಕ್ಕೊಂಡಿರುತ್ತೆ. ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಬೋದು. ಸರಿ ಇದೆಯಲ್ಲ ಅಂತ ನೋಡೋಕ್ಕೆ ಸೇವ್ ಬಟನ್ ಒತ್ತಿ. ಸೇವ್ ಆಯಿತು ಅಂದರೆ ಅದು ಸರಿ ಇದೆ ಅಂತ ಅರ್ಥ. ಈಗ ಹೆಸರನ್ನು ಚೇಂಜ್ ಮಾಡಿ. ಈಗ ಸೇವ್ ಆದ ಕೂಡಲೇ ಇದು ರೆಡ್ ಇರೋದು ಗ್ರೀನ್ ಆಗುತ್ತೆ. ಆದರೆ ಕ್ಲಾಟಿಂಗ್ ಟೈಮ್ 2 ಆಯಿತು, ನಮಗೆ 2 ಬೇಡ. ಮತ್ತು ಈಗ ಹಾಕಿರೋದು ಇದರಿಂದ ಕೆಳಗೆ ಬರಬೇಕು, ಹಳೇದಕ್ಕಿಂತ ಕೆಳಗೆ ಬರಬೇಕು. ಡೌನ್ ಮಾಡ್ತೀನಿ, ಇಲ್ಲಿಗೆ ಬಂತು. ಈಗ ಅದರ ಹೆಸರನ್ನು ಚೇಂಜ್ ಮಾಡ್ತೀನಿ. ಈಗ ನೋಡಿ, ಒಂದು ರೆಡ್ ಕಲರ್ ಬಂತು, ಅಂದರೆ ಈಗ ಚೇಂಜ್ ಮಾಡಿದ್ದೀರಾ ಅಂತ ಬಂತು. ಇದು ಹೊಸ್ದಾಗಿ ಹಾಕಿರೋದು. ರೇಟ್ ಫಿಕ್ಸ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಬೇಸಿಕ್ ಕಾಸ್ಟು ಮತ್ತು ರೇಟ್ ಅಂತಿರುತ್ತೆ. ಎರಡನ್ನು ಚೇಂಜ್ ಮಾಡಿ. 400 ರೂಪಾಯಿ ಅಂತ ಇಟ್ಕೊಳ್ಳೋಣ. 400 ರೂಪಾಯಿ ಕೊಡ್ತೀನಿ. 00 ಆಯಿತು, 400 ರೂಪಾಯಿ. ಇದೆರಡು ಸೇಮ್ ಇರಬೇಕು, ಇಲ್ಲದಿದ್ದರೆ ತೊಂದರೆ ಆಗುತ್ತೆ. ಈಗ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ, ಈ ಪ್ರತಿ ಸಲ ನೀವು ಈ ಲೈನಲ್ಲಿ ಏನು ಚೇಂಜ್ ಮಾಡೋದು ಸಹ ಇಲ್ಲಿ ರೆಡ್ ಕಲರ್ ಬರುತ್ತೆ. ಸೇವ್ ಮಾಡಿದಾಗ ಅದು ಗ್ರೀನ್ ಆಗುತ್ತೆ. ಸೇವ್ ಆಗಲಿಲ್ಲ ಅಂದರೆ ಅದು ಎಲ್ಲೂ ಬರೋದಿಲ್ಲ, ಬಿಲ್ಲಲ್ಲೂ ಬರೋಲ್ಲ, ರಿಪೋರ್ಟಲ್ಲೂ ಬರೋಲ್ಲ. ಈಗ ನೆಕ್ಸ್ಟು ಈ ಸೀರಿಯಲ್ ನಂಬರ್ ನೋಡ್ಕೊಳ್ಳಿ. ಇಲ್ಲಿ 22, 23, 24 ಆಯಿತು. ಮತ್ತೆ 24 ರಿಪೀಟ್ ಆಗಿದೆ. ಅದು ಸರಿ ಮಾಡ್ಕೋಬೇಕು. ಸೀರಿಯಲೈಸ್ ಅಂತ ಬಟನ್ ಇದೆಯಲ್ಲ, ಅದು ಕ್ಲಿಕ್ ಮಾಡಿ ಅದೇ ಸರಿ ಮಾಡ್ಕೊಂಬಿಟ್ಟು ವಾಪಸ್ ಅಲ್ಲಿಗೆ ಫೋಕಸ್ ಬರುತ್ತೆ. ಅಲ್ಲಿಂದ ಎಲ್ಲಿವರೆಗೂ ಅದು ಚೇಂಜ್ ಮಾಡ್ಕೊಳುತ್ತೆ. ನೀವು ಅಪ್ ಆ್ಯಂಡ್ ಡೌನ್ ಯಾರೇ ಒತ್ಕೊಂಡು ಅದನ್ನ ಎಲ್ಲಿ ಬೇಕಾದ್ರೂ ಇಟ್ಕೊಂಡ್ಬಿಟ್ಟು ಆಮೇಲೆ ಸೀರಿಯಲೈಸ್ ಮಾಡಿ ಸೇವ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಪಾಯಿಂಟು, ಇದೊಂದು ಹೇಳ್ಬಿಡ್ತೀನಿ. ಈ ಟೆಸ್ಟ್ ಐ ಡಿ ಇರುತ್ತಲ್ಲ, ಅದು ಈಗಾಗಲೇ ಇರೋ ಟೆಸ್ಟ್ ಐ ಡಿ ಆಗಿದ್ದರೆ ಅದು ತೊಗೊಳ್ಳಲ್ಲ. ಈಗ ಫಸ್ಟ್ ಇದನ್ನ ಸೇವ್ ಮಾಡ್ತೀನಿ. ಈಗ ಟೆಸ್ಟ್ ಐ ಡಿ ಈಗಾಗಲೇ ಇರೋದು ಇದನ್ನ ಇಲ್ಲಿ ತೋರ್ಸೋಕ್ಕೋಸ್ಕರ ಹಾಕ್ತೀನಿ. ಈಗ ಸೇವ್ ಕೊಡ್ತೀನಿ. ಈಗ ಈ ರೀತಿ ಸೇವ್ ತೊಗೊಳ್ಳಲ್ಲ, ಡೂಪ್ಲಿಕೇಟ್ ಎಂಟ್ರಿ ಅಂತ ಬರುತ್ತೆ. ML20 ರಿಪೀಟ್ ಆಯಿತು ಅಂತೇಳಿ. ಇದು ಓಕೆ ಅಂತ ಕೊಡಿ. ಈಗ ತಪ್ಪಾಗಿರೋದನ್ನ ಹೇಗೆ ಸರಿ ಮಾಡೋದು, ಈಗ ಅದು ಫಸ್ಟು ಏನು ಬಂದಿತ್ತು ಅಂದರೆ SL ಅಂತ ಬಂದಿದ್ದು, ಅದು ನಿಮ್ಗೆ ಮರ್ತೋಗಿದ್ರೆ ಇಲ್ಲಿ ಫೈಂಡ್ ಅಂತ ಕೊಡಿ. ಅದೇ ಲಾಸ್ಟ್ ಇದಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಈಗ ನೀವು ಎಲ್ಲಿ ಹೋಗಬೇಕು ಅಂತ ಹುಡ್ಕೋಕ್ಕೆ ನೀವು ಇಲ್ಲಿ ಒಂದು ಕಡೆ ಕ್ಲಿಕ್ ಮಾಡಿ, ಕಂಟ್ರೋಲ್ F ಒತ್ತಿ
ಐರನ್ ಅಂತ ಹೊಡೀರಿ, ಅಲ್ಲಿಗೆ ಹೋಗುತ್ತೆ. ಈಗ ಅದು ಮೊದಲಿನ ಥರನೇ ಇದೆ. ನೆಕ್ಸ್ಟು ಈಗ ನಾರ್ಮಲ್ ವ್ಯಾಲ್ಯೂ ಹ್ಯಾಕ್ ಕೊಡೋದು ಅದನ್ನ ತಿಳಿಸ್ತೀನಿ. ಈಗ ನೆಕ್ಸ್ಟು ನಾರ್ಮಲ್ ವ್ಯಾಲ್ಯೂ ಕೊಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೇನು ಮಾಡಬೇಕಂದ್ರೆ ಈ ಟೆಸ್ಟ್ ಐ ಡಿ ಮೇಲೆ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿ ಹೊಸ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನೀವು ನಾರ್ಮಲ್ ವ್ಯಾಲ್ಯೂನ ಹಾಕಬೇಕಾಗುತ್ತೆ. ಇದು ನಾವು ಆಗಲೇ ಕಾಪಿ ಮಾಡಿದ್ದು ಬ್ಲೀಡಿಂಗ್ ಟೈಮ್ ಕ್ಲಾಟಿಂಗ್ ಟೈಮ್ ಅಲ್ಲ, ಅದ್ರದ್ದು ನಾರ್ಮಲ್ ವ್ಯಾಲ್ಯೂ ಇಲ್ಲಿದೆ. ಈ ಸೀರಮ್ ಐರನ್ದು ನಾರ್ಮಲ್ ವ್ಯಾಲ್ಯೂ ಎಲ್ಲಿದೆ ಅಂತ ನೋಡ್ಕೊಳ್ಳೋಣ. ಈ ರೀತಿ ನಾರ್ಮಲ್ ವ್ಯಾಲ್ಯೂ ಇದೆ. ಮೇಲು 65 to 175, ಫೀಮೇಲು 50 to 170. ಅದನ್ನು ಕಾಪಿ ಮಾಡ್ಕೋತೀನಿ. ನಾರ್ಮಲ್ ವ್ಯಾಲ್ಯೂನ ಅಲ್ಲಿ PDF ಇಂದ ಕಾಪಿ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಕಂಟ್ರೋಲ್ V ಮಾಡ್ತೀನಿ. ಪೇಸ್ಟ್ ಆಯಿತು. ಇಲ್ಲಿ ಡೈರೆಕ್ಟ್ ಟೈಪ್ ಸಹ ಮಾಡ್ಬೋದು ಈ ರೀತಿ. ಈಗ ಎಷ್ಟು ಲೈನ್ ಬೇಕಾದ್ರೂ ಮಾಡ್ಕೋಬೋದು. ಈಗ 2 ಲೈನ್ ಇತ್ತು, ನಾವು 2 ಲೈನ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ 2 ಲೈನ್ ಇಟ್ಕೊಂಡೆ. ಅಥವಾ ಇಲ್ಲಿ ಚೈಲ್ಡ್ ಅಂತಿದೆ ಅಂದ್ಕೊಳ್ಳಿ, ಇನ್ನೊಂದು ಲೈನ್ ಹಾಕ್ಕೋತೀನಿ. ಈ ಫಿಮೇಲ್ದು ಅದು ಕಾಪಿ ಮಾಡ್ತೀನಿ. ಈಗ ಯೂನಿಟ್ಸಿಗೆ ಬರ್ತೀನಿ. ಯೂನಿಟ್ಸ್ ಏನಿದೆ ನೋಡ್ಕೊಳ್ಳೋಣ. ಯೂನಿಟ್ಸ್ ಬಂದುಬಿಟ್ಟು ಮೈಕ್ರೋಗ್ರಾಮ್ ಪರ್ DL ಇದೆ. ಬೇಕಾದ್ರೆ ಅದನ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಯೂನಿಟ್ಸ್ ಇರೋ ಜಾಗದಲ್ಲಿ ಅದನ್ನ ಪೇಸ್ಟ್ ಮಾಡಿ. ಮೈಕ್ರೋ ಅನ್ನೋದನ್ನ ತೊಗೊಳ್ಳಿಲ್ಲ, ಅದು ಮೈಕ್ರೋಗ್ರಾಮ್ ಪರ್ DL ಇಲ್ಲಿ ಟೈಪ್ ಮಾಡಿದೆ. ಮಿನಿಮಮ್ ವ್ಯಾಲ್ಯೂ ನಾರ್ಮಲ್ ವ್ಯಾಲ್ಯೂ ಅದು ಹಾಕ್ಕೋಬೋದು, ಇಲ್ಲ ಬಿಡ್ಬೋದು. ನಾನೀಗ ಅದನ್ನ ಹಾಗೆ ಚೇಂಜ್ ಮಾಡಿ ಅಂದಾಜಾಗಿ ಹಾಕಿದ್ದೀನಿ. ಇದನ್ನ ಸೇವ್ ಮಾಡ್ತೀನಿ. ಇಲ್ಲೂ ಸಹ ಬೇಸಿಕ್ ರೇಟು ಮತ್ತು ರೇಟು ಬೇಸಿಕ್ ಕಾಸ್ಟ್ ಎಲ್ಲ ಇಲ್ಲಿ ಸೆಟ್ ಮಾಡ್ಬೋದು. ಈ ಸೆಟ್ ಮಾಡಿದ್ಮೇಲೆ ಸೇವ್ ಅಂತ ಕೊಡಿ. ಸೇವ್ ಆಯಿತು. ನೆಕ್ಸ್ಟ್ ಇನ್ನೊಂದು ಏನಂದರೆ, ಈ ಥರ 3 ಲೈನು ಹಾಕಿದ ಮೇಲೆ ಅದು 3 ಲೈನು ರಿಪೋರ್ಟಲ್ಲಿ ಸಹ ಬರಬೇಕಲ್ಲ. ಈಗ ಈ ಥರ ಇದ್ದರೆ ಏನಾಗುತ್ತೆ, ಈ 3 ಲೈನು ಒಂದೇ ಲೈನಲ್ಲಿ ಬಂದುಬಿಡುತ್ತೆ, ಗಜಿಬಿಜಿ ಆಗಿರುತ್ತೆ, ಸರಿಯಾಗಿ ಬರೋಲ್ಲ. ಇದು 3 ಬೇರೆ ಬೇರೆ ಲೈನಲ್ಲಿ ಬರಬೇಕು ಅಂದರೆ ಇದೊಂದು ಭಾಳ ಇಂಪಾರ್ಟೆಂಟು. ಇದನ್ನ ನೋಡ್ಕೊಳ್ಳಿ. ಹೈಟ್ ಆಫ್ ದ ರೋ ಇದೆಯಲ್ಲ, ಇದನ್ನ ಹಾಕಬೇಕು. ಇದರಲ್ಲಿ 1000 ಅಂತ ಹಾಕಿದ್ರೆ 1 ಸೆಂಟಿಮೀಟ್ರ್ ಆಗುತ್ತೆ. ಸೊ 3 ಲೈನ್ ಇರೋದ್ರಿಂದ ಏನಾಗುತ್ತೆ, ನಾನು 1 ಸೆಂಟಿಮೀಟ್ರಿಗೆ ಸೆಟ್ ಮಾಡಿರ್ತೀನಿ. ನೋಡೋಣ, ಸರಿ ಹೋಗಿಲ್ಲ ಅಂದರೆ 1200 ಅಥವಾ 1500 ಹಾಕಿದ್ರೆ 3 ಲೈನು ಪಕ್ಕಾ ಬರುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ 1200 ಹಾಕಿರ್ತೀನಿ. ಸೇವ್ ಮಾಡಿದೆ. ಈಗ ಇದು ಇನ್ನೂ ಕೆಲವು ಭಾಗಗಳನ್ನ ನೀವು ತಿಳ್ಕೊಬೇಕಾಗುತ್ತೆ. ಈಗ ಗೋ ಬ್ಯಾಕ್ ಅಂತ ಕೊಟ್ಟರೆ ಇಲ್ಲಿಗೆ ಬರುತ್ತೆ ವಾಪಸ್ಸು. ಈಗ ನೋಡಿ, ಈ ರೀತಿ ಟೆಸ್ಟ್ ಈ ಎಡಿಟರ್ ಇದೆಯಲ್ಲ, ಇದು ಈ ರೀತಿ ಅಗಲ ಇರುತ್ತೆ. ಈ ಕಡೆ ಬಲಗಡೆ ಏನಿದೆ ನೋಡಬೇಕಂದ್ರೆ ಇದನ್ನ ಈ ಕಪ್ಪು ಸ್ಕ್ವೇರ್ ಮೇಲೆ ಕರ್ಸರ್ ತೊಗೊಂಬನ್ನಿ. ಅದರ ಶೇಪ್ ಚೇಂಜ್ ಆಗುತ್ತೆ ನೋಡಿ. ಚೇಂಜ್ ಆದಮೇಲೆ ಅದನ್ನ ಹಿಡ್ಕೊಂಬಿಟ್ಟು ಈ ಕಡೆ ಎಳ್ಕೊಳ್ಳಿ. ಆಮೇಲೆ ಇದನ್ನ ಈ ರೀತಿ ಈ ಕಡೆ ಭಾಗ ಮಾತ್ರ ಸ್ಕ್ರೋಲ್ ಮಾಡ್ಬೋದು. ನಿಮಗೆ ಏನು ಯಾವ ಟೆಸ್ಟಲ್ಲಿ ಇದ್ದೀರಾ ಅಂತ ಗೊತ್ತಾಗುತ್ತೆ. ನೀವು ಇಡೀ ಇದನ್ನೇ ಸ್ಕ್ರೋಲ್ ಮಾಡಿಬಿಟ್ರೆ ನೀವು ಯಾವ ಟೆಸ್ಟ್ ಮಾಡ್ತೀರಾ ಅಂತ ಮರ್ತೋಗ್ಬಿಡುತ್ತೆ. ಇಲ್ಲಿ ಇದು ಕರೆಂಟ್ ಟೆಸ್ಟ್, ಈಗ ಎಡಿಟ್ ಮಾಡ್ತಿರೋ ಟೆಸ್ಟು. ಈಗ ನೋಡ್ಕೊಳ್ಳಿ, ಇಲ್ಲಿ ರಿಪೋರ್ಟಲ್ಲಿ ಶೋ ಮಾಡ್ಬೋದು. ಇದನ್ನ ತೆಗೆದುಬಿಟ್ರೆ ರಿಪೋರ್ಟಲ್ಲಿ ಶೋ ಆಗೋಲ್ಲ. ಅದೇ ರೀತಿ ಇದು ಬಿಲ್ಲಲ್ಲಿ ಸಹ ಶೋ ಮಾಡ್ಬೋದು ಐಟಮು. ಇದು ಚಾರ್ಜಬಲ್ ಅಥವಾ ಅಲ್ವೋ ಎಲ್ಲ ಸೆಟ್ ಮಾಡ್ಬೋದು. ಹಾಗೆ ಇದರಲ್ಲಿ ಇದೊಂದು ಎನಿ ಅಂತಿದೆ ನೋಡಿ, ಇದು ಅಡ್ಜಸ್ಟ್ಮೆಂಟ್ ಇನ್ ದ ಬಿಲ್ ಅಂತಿದೆ ನೋಡಿ. ಇದು ನೀವು ಏನೇನು ರೇಟ್ ಹಾಕೋಕ್ಕೆ ಅಲೋ ಮಾಡೋದು ಬೇಡವೋ ಅಂತ ಇದು ಏನೇ ಅಂತ ಕೊಟ್ಟರೆ ಚೇಂಜ್ ಮಾಡ್ಬೋದು. ಎಕ್ಸಾಕ್ಟ್ ಅಂತ ಕೊಟ್ಟರೆ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಎಕ್ಸಾಕ್ಟ್ ಅಂತ ಕೊಡ್ತೀನಿ ಹೀಗೆ ನಿಮಗೆ ತಿಳ್ಕೊಳ್ಳೋಕ್ಕೋಸ್ಕರ. ಇನ್ನೊಂದು ಇದು ಈ ರೀತಿ ತುಂಬ ಐಟಮ್ಗಳೆಲ್ಲ ಒಂದೇ ಲೈನಲ್ಲಿದೆ. ಹುಷಾರಾಗಿ ಮಾಡಿ. ಏನೋ ತಪ್ಪು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ತಪ್ಪು ಮಾಡಿದ್ರೆ ಸರಿ ಮಾಡ್ಬೋದು, ಆದರೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಮಾಡ್ಕೊಬೇಡಿ. ಈ ನೋಟ್ಸ್ ಕಿಟ್ಸು ಎಲ್ಲ ಇಲ್ಲಿ ಹಾಕ್ಬೋದು. ನೋಟ್ಸ್ ಅದರಲ್ಲಿ ಬರೋ ಥರ ಮಾಡಬೇಕಾಗತ್ತೆ. ಅದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಸಾಕು. ಇನ್ನು ಸೇವ್ ಮಾಡ್ತೀನಿ. ಸೇವ್ ಮಾಡಾದಮೇಲೆ ಇದನ್ನ ವಾಪಸ್ ಈ ಕಡೆ ತೊಗೊಂಬರೋಣ. ಅದು ತಂದಿಲ್ಲ ಅಂದರೆ ಏನಾಗುತ್ತೆ ನೋಡಿ, ತೋರಿಸ್ತೀನಿ. ಈಗ ಈ ಕಡೆ ಹಾರಿಜಾಂಟಲ್ ಸ್ಕ್ರೋಲ್ ಮಾಡಿಬಿಟ್ರೆ ನೀವು ಯಾವ ಟೆಸ್ಟ್ನ ಮಾಡ್ತಿದ್ದೀರ ಅಂತಲೇ ನಿಮಗೆ ಮರ್ತೋಗ್ಬಿಡುತ್ತೆ. ಈ ಇನ್ನೊಂದು ಪಾಯಿಂಟ್ ಇದೆ, ಅದು ಭಾಳ ಇಂಪಾರ್ಟೆಂಟು. ಫೀಸ್ ಅಪ್ಲಿಕೇಬಲ್ ಇನ್ ದ ಬಿಲ್ ಅಂತೇಳಿ. ಬಿಲ್ಲಲ್ಲಿ ಲಿಸ್ಟಲ್ಲಿ ಬರಲ್ಲ ಈ ಥರ ಮಾಡಿದ್ರೆ. ಎಸ್ ಅಂತಂದರೆ ಆ ಐಟಮು ಬಿಲ್ಲಲ್ಲಿ ಬರುತ್ತೆ.
ಅದು ಏನಕ್ಕಿದೆ ಅಂದರೆ ಕೆಲವು ಟೆಸ್ಟ್ಗಳಿದೆ. ಈ ಬ್ಲಡ್ ಗ್ರೂಪಲ್ಲಿ RH ಟೈಪ್ ಇದೆಯಲ್ಲ, ಅದು ಬಿಲ್ಲಿಗೆ ಹಾಕಲ್ಲ. ಇಲ್ಲಿ ನೀವು ಅಮೌಂಟ್ ಹಾಕಿದ್ರೂ ಆ ಬಿಲ್ ಡೋಂಟ್ ಶೋ ಇನ್ ದ ಬಿಲ್ ಅಂದರೆ ಅದು ಬಿಲ್ಲಲ್ಲಿ ಬರೋಲ್ಲ. ಈಗ ಇದರಲ್ಲಿ ಈ ನ್ಯೂಟ್ರೋಫಿಲು, ಲಿಂಫೋಸೈಟು, ಯೋಸಿನೋಫಿಲು ಇದಕ್ಕೆಲ್ಲ ಬಿಲ್ ಇರೋಲ್ಲ. ಇಲ್ಲಿ 0 ಹಾಕಿದ್ರೂ ಅದು ಬಿಲ್ಲಲ್ಲಿ ತೋರಿಸ್ತಾ ಇರುತ್ತೆ 0 ಅಂತೇಳಿ. ಅದು ಬಿಲ್ಲಲ್ಲಿ ಕಾಣಿಸ್ಬಾರ್ದು, ಅದರ ರಿಪೋರ್ಟಲ್ಲಿ ಬರಬೇಕು ಅಂದರೆ ಅದನ್ನ ಅನ್ಟಿಕ್ ಮಾಡಬೇಕಾಗುತ್ತೆ. ಈಗ ಸೇವ್ ಮಾಡ್ತೀನಿ. ನೆಕ್ಸ್ಟು ಬಿಲ್ಲಿಗೆ ಅದನ್ನ ಕಳಿಸ್ಬೇಕು ಅಂದರೆ ಏನು ಮಾಡಬೇಕಂತ ತೋರಿಸ್ತೀನಿ. ನೆಕ್ಸ್ಟ್ ಏನಂದರೆ, ಈಗ ನೀವು ಹಾಕಿರೋ ಟೆಸ್ಟು ಇದರಲ್ಲಿ ಬಂದಿದೆಯೋ ಇಲ್ವೋ ಅಂತ ನೋಡೋಕ್ಕೆ ಬಿಲ್ಲಲ್ಲಿ ಬರಬೇಕಲ್ಲ, ಅದು ಬಿಲ್ ಹಾಕ್ಬೇಕಾದ್ರೆ ಅದು ಲಿಸ್ಟಲ್ಲಿ ಕಾಣಬೇಕಲ್ಲ. ಅದಕ್ಕೆ ಏನು ಮಾಡೋದಂತ ಈಗ ತೋರಿಸ್ತೀನಿ. ಈಗ ಸೀರಮ್ ಐರನ್ ಹಾಕಿದ್ನಲ್ಲ, ಅದನ್ನ ನೋಡೋಣ ವಾಪಸ್ಸು. ಕಂಟ್ರೋಲ್ ಫೈಂಡ್ ಅಂತ ಕೊಡ್ತೀನಿ, ಐರನ್ ಅಂತ ಕೊಡ್ತೀನಿ. ಸ್ಮಾಲ್ ಲೆಟ್ರಲ್ಲಿ ಹಾಕಿ ಫೈಂಡ್ ಕೊಡ್ಬೇಕಾರೆ ಸ್ಮಾಲ್ ಲೆಟ್ರಲ್ಲಿ ಹಾಕಿ, ಇದು ಟಿಕ್ ಆಗಿರಬೇಕು. ಸ್ಮಾಲ್ ಲೆಟ್ರಲ್ಲಿ ಹಾಕಿ ಫೈಂಡ್ ಅಂತ ಕೊಡ್ತೀನಿ. ಈಗ ಅದಕ್ಕಿಂತ ಕೆಳಗಿಲ್ಲ ಅಂತಿದೆ, ಅದಕ್ಕಿಂತ ಮೇಲಿರಬೇಕು. ಅದು ಹೋಮ್ ಮೇಲೆ ಹೋಗ್ತೀನಿ, ಕಂಟ್ರೋಲ್ ಹೋಮ್ ಒತ್ತಿದ್ರೆ ಸ್ಟಾರ್ಟಿಂಗಿಗೆ ಹೋಗುತ್ತೆ. ಈಗ ಕಂಟ್ರೋಲ್ F ಕೊಡ್ತೀನಿ, ಇಲ್ಲಿ ಇಟ್ಬಿಟ್ಟು ಕಂಟ್ರೋಲ್ F ಕೊಡ್ತೀನಿ. ಈಗಿದೆ ನೋಡಿ, 25ರಲ್ಲಿದೆ, ಎಲ್ಲ ಸೀರಿಯಲೈಸ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ಈಗ ಇದನ್ನ ಕಳಿಸ್ಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗೇನೋ ಚೇಂಜ್ ಮಾಡಿರ್ತೀರ ಅಂತ ಇಟ್ಕೊಳ್ಳಿ. ಈಗೇನಾಗುತ್ತೆ, ಈಗ ಚೇಂಜ್ ಮಾಡಿದಾಗ ಇಲ್ಲೊಂದು ಅಪ್ಡೇಟ್ ಮಾಸ್ಟರ್ಸ್ ಅಂತಿತ್ತು ಒಂದು ಬಟನು, ಅದು ಮಾಯ ಆಯಿತು. ಅದು ಬರೆಸ್ಬೇಕು ಅಂದರೆ ಸೇವ್ ಕೊಡಿ, ಆಮೇಲೆ ಫೈಂಡ್ ಅಂತ ಕೊಡಿ. ಈಗ ಅಪ್ಡೇಟ್ ಮಾಸ್ಟರ್ ಅಂತ ಈ ಬಟನ್ ಬಂತು. ಅಪ್ಡೇಟ್ ಮಾಸ್ಟರ್ ಅನ್ನೋ ಬಟನ್ನ ಒಂದು ಸಲ ಒತ್ತಿ, ಆವಾಗ ಅದು ಕೆಲವು ಮೆಸೇಜ್ಗಳು ಬರುತ್ತೆ, ಅದಕ್ಕೆಲ್ಲ ಓಕೆ ಓಕೆ ಅಂತ ಕೊಡಿ. ಆಮೇಲೆ ಕೊನೆಗೆ ಮಾಸ್ಟರ್ ಲಿಸ್ಟ್ ಅಪ್ಡೇಟೆಡ್ ಅಂತ ಬರುತ್ತೆ. ಮಾಸ್ಟರ್ ಲಿಸ್ಟ್ ಅಪ್ಡೇಟ್ ಆದಮೇಲೆ ಅದು ನಮಗೆ ಬಿಲ್ಲಲ್ಲಿ ಬರುತ್ತೆ. ಈಗ ಒಂದು ಟ್ರಯಲ್ ನೋಡೋಣ ಬಿಲ್ಲಲ್ಲಿ ಬರುತ್ತಾ ಅಂತೇಳಿ. ಅದಕ್ಕೆ ಏನು ಮಾಡ್ತೀನಿ, ಈ ಬೇಸಿಕ್ ಡಾಟಾನ ಕ್ಲೋಸ್ ಮಾಡಿದೆ, ಕಸ್ಟಮರ್ ರಿಜಿಸ್ಟ್ರೇಷನ್ಗೆ ಹೋಗ್ತೀನಿ. ಒಂದು ಪೇಷಂಟಿಗೆ ಹೆಸರು ಆ್ಯಡ್ ಮಾಡ್ತೀನಿ. ಸುಮ್ಮನೆ ಏನೋ ಒಂದು ಇದೆ ಕೊಡ್ತೀನಿ ಹೆಸರುಗಳು. ಈಗ ಟ್ಯಾಬ್ ಒತ್ತಿದ್ರೆ ಅದು ಮುಂದೆ ಹೋಗ್ತಾ ಹೋಗುತ್ತೆ, ಅದು ನಿಮ್ಗೆ ಗೊತ್ತಿರುತ್ತೆ. ಆಮೇಲೆ ಅದು ಏಜಿಗೆ ಫೋಕಸ್ ಬಂದ ಕೂಡ ಇಯರ್ಸ್ ಓಪನ್ ಆಗುತ್ತೆ. ಅಲ್ಲಿ ಇಯರ್ಸ್ ಕೊಡಿ, ಅದು ಆಟೋಮೆಟಿಕ್ಕಾಗಿ ಡೇಟ್ ಆಫ್ ಬರ್ತ್ ಹಾಕ್ಕೊಡುತ್ತೆ. ನೋಡಿ 1998 ಅಂತ ಹಾಕೊಂತು, 23 ಹಾಕಿದ ಕೂಡ ಎಂಟರ್ ಒತ್ತಿದ್ರೆ ಮುಂದೆ ಹೋಗುತ್ತೆ. ಇದರಲ್ಲಿ ಎಂಟರ್ ಹೊತ್ಕೊಳ್ಳೆ ಇಲ್ಲಿ ಬರುತ್ತೆ ಏಜ್ ಎಡಿಟ್ ಮಾಡೋಕ್ಕೆ ಮತ್ತೆ ಎಡಿಟ್ ಒತ್ಬಿಟ್ಟು ಇಲ್ಲಿ ಬೇಕಾದ್ರೆ ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ಏನು ಚೇಂಜ್ ಮಾಡಿದ್ರು ಎಂಟರ್ ಒತ್ತಿದ್ರೆ ಮುಂದೆ ಹೋಗುತ್ತೆ. ಈ ಎಡಿಟ್ ಬಟನ್ ಒತ್ತಿದ್ರೆ ಮತ್ತೆ ಏಜ್ನ ಎಡಿಟ್ ಮಾಡ್ಬೋದು. ಇಲ್ಲಿ ಯಾವ ಊರು ಅಂತ ಹಾಕ್ತೀನಿ, ಇಲ್ಲಿ ಮೊಬೈಲ್ ನಂಬರು ಈ ಥರ ಕೊಟ್ಟಿದ್ದೀನಿ, ಸೇವ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಈಗ ಬಿಲ್ಲಿಗೆ ಹೋಗೋಣ. ಇಲ್ಲಿವರೆಗೇನು ಬಿಲ್ ಆಗಿಲ್ಲ ಅಂತ ಬಂತು, ಅದು ಬರುತ್ತೆ. ಇಲ್ಲಿ ರೆಫರ್ಡ್ ಬೈ ಬರುತ್ತೆ. ಇಲ್ಲಿ ಬರೀ ಫಸ್ಟು ಲೆಟ್ರ್ ಹಾಕಿದ್ರೆ ಅದು ಹುಡ್ಕೊಳುತ್ತೆ. ಫಾರ್ ಎಕ್ಸಾಂಪಲ್ ಬಿ ಅಂತ ಹಾಕ್ತೀನಿ, ಬಿ ಅಂತ ಒತ್ತಿ ಡೌನ್ ಏರೋ ಒತ್ತಿದ್ರೆ ಬಿಯಿಂದ ಸ್ಟಾರ್ಟ್ ಆಗೋ ಎಲ್ಲ ಹೆಸರುಗಳು ಬರುತ್ತೆ. ಟ್ಯಾಬ್ ಒತ್ತಿದ್ರೆ ಕನ್ಸಲ್ಟೇಷನ್ಗೆ ಬರುತ್ತೆ. ಕನ್ಸಲ್ಟೆಂಟ್ ಆದಮೇಲೆ ಅಲ್ಲಿ ಎಂಟರ್ ಒತ್ತಿ ಮುಂದೆ ಬರುತ್ತೆ. ಈಗ ನಾನು ಕಂಪ್ಲೀಟ್ ಬ್ಲಡ್ ಕೌಂಟ್ ಒಂದು ಹಾಕ್ತೀನಿ, ಆಮೇಲೆ ಐರನ್ ಅಂತ ಹಾಕ್ತೀನಿ. ಈಗ ನೋಡಿ ಕಂಪ್ಲೀಟ್ ಬ್ಲಡ್ ಕೌಂಟ್ಗೆ ಎನಿ ಅಂತಿತ್ತಲ್ಲ, ಅದರಿಂದಾಗಿ ಅದು ರೇಟು ಎಡಿಟ್ ಮಾಡೋಕ್ಕೆ ಬರುತ್ತೆ. ಇದಕ್ಕೆ ಎಕ್ಸಾಕ್ಟ್ ಅಂತ ಹಾಕಿದ್ದೆ, ಅದರಿಂದ ಎಡಿಟ್ ಮಾಡೋಕ್ಕೆ ಬರಲ್ಲ. ಈಗ ಇದನ್ನ ಸೇವ್ ಮಾಡ್ತೀನಿ. ಸೇವ್ ಮಾಡಿದೆ. ಸೇವ್ ಮಾಡಾದ್ಮೇಲೆ ಪೇಮೆಂಟ್ ಒತ್ತೀನಿ. ಕಂಟ್ರೋಲ್ ಎಮ್ ಒತ್ತಿದ್ರೆ ಪೇಮೆಂಟಿಗೆ ಹೋಗುತ್ತೆ. ಎಂಟರ್ ಒತ್ತಿದ್ರೆ ಪೇಮೆಂಟು ರೆಕಾರ್ಡ್ ಆಗುತ್ತೆ. ಪೇಮೆಂಟ್ ರೆಕಾರ್ಡ್ ಆದಮೇಲೆ ಇದನ್ನ ಒಂದು ಸಲ ಪ್ರಿಂಟ್ ಮಾಡೋಣ. ಪ್ರಿಂಟರ್ನ ನಾನು ಚೇಂಜ್ ಮಾಡ್ಕೋತೀನಿ, PDF ಕ್ರಿಯೇಟರ್ಗೆ ಸೆಟ್ ಮಾಡ್ಕೊಂಡಿರ್ತೀನಿ. ಈಗ ಟೆಸ್ಟ್ ಮಾಡೋಕ್ಕೋಸ್ಕರ ಪ್ರಿಂಟ್ ಕೊಟ್ಟೆ. ಕೆಲವು ಕಡೆಗಳಲ್ಲಿ ಕೆಲವು ಲ್ಯಾಬ್ಗಳಲ್ಲಿ ಪ್ರಿಂಟಿಂಗ್ ಮಾಡ್ದೇ ರಿಪೋರ್ಟ್ ತೆಗಿಯೋಕ್ಕಾಗಲ್ಲ. ಬಿಲ್ನ ಪ್ರಿಂಟ್ ಮಾಡಬೇಕು, ಇದಿದ್ರೆ ರಿಪೋರ್ಟ್ ತೆಗಿಯೋಕ್ಕಾಗಲ್ಲ. ಈಗ ಪ್ರಿಂಟ್ ಕೊಟ್ಟೆ. ಪ್ರಿಂಟ್ ಕೊಟ್ಕೊಳ್ಳೆ ಇದು ಪ್ರಿಂಟರ್ ಆಗಿದ್ದರೆ ಅದು ಪ್ರಿಂಟ್ ಆಗಿಬಿಡ್ತಿತ್ತು. ಇದು PDF ಕ್ರಿಯೇಟರ್ ಆದ್ದರಿಂದ ಅದು ಫೈಲಾಗಿ ಕ್ರಿಯೇಟ್ ಆಗುತ್ತೆ. ಫೈಲು ಎಲ್ಲಿ ಸೇವ್ ಮಾಡಬೇಕು ಅನ್ನತ್ತೆ ಡೆಸ್ಕ್ಟಾಪಲ್ಲಿ ಮಾಡು ಅಂತೀನಿ. ಇದು ಕೆಲವು ಸಲ ಬಿಲ್ನ ಇಮೇಲ್ ಕಳ್ಸೋಕ್ಕೆ ಈ ಥರ ಅನುಕೂಲ ಆಗುತ್ತೆ. ಇದು ಮಾಡಿ ಡೆಸ್ಕ್ಟಾಪಿಗೆ ಹೋಗುತ್ತೆ. ಟೆಸ್ಟಿಂಗ್ ಐರನ್ ಅನ್ನೋದು ಪೇಷಂಟ್ ಹೆಸರು.
ಬಿಲ್ ನಂಬರು ಡೆಸ್ಕ್ಟಾಪಿಗೆ ಹೋಗಿ ಅದು ಕೂತ್ಕೊಳ್ಳುತ್ತೆ. ಈಗ ನೆಕ್ಸ್ಟು ಇಲ್ಲಿಂದ ರಿಪೋರ್ಟಿಗೆ ಹೋಗೋಣ ಡೈರೆಕ್ಟಾಗಿ. ಇಲ್ಲಿ ರಿಪೋರ್ಟ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ರಿಪೋರ್ಟಿಂಗ್ ಹೋಗುತ್ತೆ. ಇಲ್ಲಿವರೆಗೆ ರಿಪೋರ್ಟ್ ಆಗಿಲ್ಲ ಅಂತ ಹೇಳುತ್ತೆ. CBC ಇದ್ದರಿಂದ ಅದು ತುಂಬ ಲೈನ್ಸ್ ಬಂದಿದೆ. ಈಗ ನೋಡಿ, ಈಗ 2 ಅಂತ ಎಂಟ್ರಿ ಮಾಡ್ಕೊಂಡು ಹೋಗ್ತೀನಿ. ಟ್ಯಾಬ್ ಓದ್ತೀನಿ, ಫೋಕಸ್ ಬರುತ್ತೆ. ನಾನು ಸುಮ್ಮನೆ ಬೇಗ ಮುಗಿಸೋಕ್ಕೋಸ್ಕರ 2 ಅಂತ ಹಾಕ್ಕೊಂಡು ಹೋಗ್ತೀನಿ. ಈಗ ನೋಡಿ ಐರನ್ ಅಂತ ಟೆಸ್ಟ್ ಬಂದಿದೆ ಅಲ್ಲಿ, ಸುಮ್ಮನೆ ಅದಕ್ಕೂ 2 ಅಂತ ಹಾಕ್ತೀನಿ. ಈಗ ನೋಡಿ ಇಲ್ಲಿ ಗಜಿಬಿಜಿಯಾಗಿ ಬಂದಿದೆ ಎಲ್ಲ ಒಂದೇ ಲೈನಲ್ಲಿ. ಆದರೆ ರಿಪೋರ್ಟಲ್ಲಿ ಹೇಗೆ ಬರುತ್ತೆ ನೋಡೋಣ. ಕಂಟ್ರೋಲ್ ಎಸ್ ಕೊಡ್ತೀನಿ, ಸೇವ್ ಆಯಿತು. ಪ್ರಿವ್ಯೂ ಕೊಡ್ತೀನಿ, ಪ್ರಿವ್ಯೂ ಆಗುತ್ತೆ. ಡಿ ವಾಂಟ್ ಟು ಪ್ರಿಂಟ್ ಅಂತೀನಿ, ಎಸ್ ಅಂತ ಕೊಡ್ತೀನಿ. ಎಸ್ ಅಂತ ಕೊಟ್ಕೊಳ್ಳೆ ಇದು PDF ಕ್ರಿಯೇಟರ್ ಸೆಟ್ ಮಾಡಿರೋದ್ರಿಂದ ಅಲ್ಲಿಗೆ ಬರುತ್ತೆ. ಲ್ಯಾಬ್ ಟೆಸ್ಟು, ಇದು ಪೇಷಂಟ್ ID ಬರುತ್ತೆ ಇದರಲ್ಲಿ. ಟೆಸ್ಟಿಂಗ್ ಅಂದರೆ ಫಸ್ಟು ಹೆಸರಿಂದು ಫಸ್ಟ್ ಭಾಗ ಬರುತ್ತೆ. ಇದು ಆಟೋಮೆಟಿಕ್ಕಾಗಿ ಫೈಲ್ ನೇಮ್ ಹಾಕ್ಕೊಂಡಿರುತ್ತೆ. ನಾನು ಅದನ್ನೇ ಇಟ್ಕೋತೀನಿ, ಇಲ್ಲಾಂದರೆ ನೀವು ಚೇಂಜ್ ಮಾಡಿಬಿಟ್ಟು ಡೆಸ್ಕ್ಟಾಪಲ್ಲಿ ಇಟ್ಕೋಬೋದು. ಅದನ್ನ ಇಮೇಲ್ ಮಾಡಿ ಅವ್ರಿಗೆ ಕಳಿಸ್ಬೋದು. ಈಗ ಆಯಿತು, ಈಗ ಅದು ರಿಪೋರ್ಟು ಪ್ರಿಂಟ್ ಆಗಿದೆ. ಈಗ ರಿಪೋರ್ಟ್ ಹೇಗೆ ಪ್ರಿಂಟ್ ಆಗಿದೆ ಅಂತ ನೋಡೋಕ್ಕಿಂತ ಮೊದಲು ಈಗ ವಾಪಸ್ಸು ರಿಪೋರ್ಟಿಂಗ್ ಸೆಕ್ಷನಿಗೆ ಹೋಗೋಣ. ಈಗ ಕಂಟ್ರೋಲ್ ಟ್ಯಾಬ್ ಒತ್ತಿದ್ರೆ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೋದು. ರಿಪೋರ್ಟಿಂಗ್ ಸೆಕ್ಷನ್ ಕ್ಲೋಸ್ ಆಗಿದೆ. ಇನ್ನೊಂದ್ಸಲ ಓಪನ್ ಮಾಡ್ತೀನಿ. ರಿಪೋರ್ಟಿಂಗ್ ಸೆಕ್ಷನಲ್ಲಿ ಬಿಲ್ ಆಗಿರೋ ಲಿಸ್ಟ್ಗಳೆಲ್ಲ ಎಲ್ಲಿರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಗೋ ಒತ್ತಿ ಓಪನ್ ಆಗುತ್ತೆ. ಪ್ರಿವ್ಯೂ ಕೊಡ್ತೀನಿ. ಪ್ರಿಂಟ್ ಮಾಡಲ್ಲ ಈಗ ನೋಡೋಣ ಹೇಗಿದೆ ಅಂತ. ನೋಡಿ ಈಗ ಕರೆಕ್ಟ್ ಆಗಿದೆ. ನೋಡಿ 3 ಲೈನು ಪ್ರಿಂಟ್ ಆಗಿರುತ್ತದೋ ಅದನ್ನು ನೋಡೋಣ. ಡೆಸ್ಕ್ಟಾಪಿಗೆ ಹೋಗ್ಬಿಟ್ಟು ಈಗ ಇದು ಟೆಸ್ಟ್ ಮಾಡಿದ್ದು ಲಾಸ್ಟಿಗೆ ಆ್ಯಡ್ ಮಾಡಿರೋದು ಪ್ರಿಂಟ್ ಆದಾಗಲೂ ಈ ರೀತಿ 3 ಲೈನ್ ಬಂದಿದೆ. ಈಗ ನಿಮಗೆ ರಿಪೋರ್ಟ್ ಹೇಗೆ ಆ್ಯಡ್ ಮಾಡೋದು, ರೇಟ್ ಹೇಗೆ ಸೆಟ್ ಮಾಡೋದು, ಅದು ಯೂನಿಟ್ಸ್ ಹೇಗೆ ಸೆಟ್ ಮಾಡೋದು, ಇಲ್ಲಿ ನೋಡಿ ಮೈಕ್ರೋಗ್ರಾಮ್ ಪರ್ DL ಇಲ್ಲಿ ಬಂದಿದೆ. ರೇಟ್ ಹೇಗೆ ಸೆಟ್ ಮಾಡೋದು, ಬಿಲ್ಲಲ್ಲಿ ಹೇಗೆ ಬರ್ಸೋದು ಎಲ್ಲ ಈಗ ನೀವು ತಿಳ್ಕೊಂಡಾಯಿತು. ಎಲ್ಲ ಸುಲಭ ಇದೆ, ಮಾಡ್ತಾ ಇದ್ದಂಗೆ ಈಸಿಯಾಗಿ ಕಲ್ತ್ಕೋಬೋದು.